ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಮತ್ತು ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಗೈಸ್, ಯಾವ ಥರ ಕಂಟೆಂಟ್ ಬೇಕು, ಯಾವ ರೀತಿ ಬರ್ತಿದೆ ವೀಡಿಯೋಸು, ನೆಕ್ಸ್ಟ್ ಯಾವ ಕಂಟೆಂಟ್ ಬೇಕು, ಯಾವ ಬಿಸ್ನೆಸ್ ಮೇಲೆ ಐಡಿಯಾಸ್ ಬೇಕು, ಏನಾರ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ನಾನು ವೀಡಿಯೋಸ್ ಮಾಡ್ಬೋದು. ಮತ್ತು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಜಸ್ಟ್ ಇವಾಗ ಆಲ್ಮೋಸ್ಟ್ 21 ಅಲ್ಲ 20+ಇಂದ 25 ಬಿಲೋ ಏಜ್ ಅವರು ಜಾಸ್ತಿ ಸರ್ಚ್ ಮಾಡೋದು. ಅಂದರೆ ಇವಾಗ ಏನಾಗ್ಬಿಡುತ್ತೆ, ಲೈಕ್ ಇವಾಗ BCom ಇರ್ತಾರೆ, ಡಿಗ್ರಿ ಮಾಡ್ತಾಯಿರ್ತಾರೆ, ಬ್ಯಾಚುಲರ್ಸ್ ಮಾಡ್ತಿರ್ತಾರೆ, ಮಾಸ್ಟರ್ಸ್ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಇವಾಗ ಮಾಸ್ಟರ್ಸ್ ಮಾಡೋರೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಅವ್ರ ರಿಯಾಲಿಟಿ ಗೊತ್ತಾಗ್ಬಿಟ್ಟಿರುತ್ತೆ. ಬ್ಯಾಚುಲರ್ಸ್ ಮಾಡೋರು ಸುಮಾರು ಜನ ಇವಾಗ ಹುಡುಕ್ತಾ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡೋದು, ಮನೇಲಿ ಕೂತ್ಕೊಂಡು ಈಸಿಯಾಗಿ ಅರ್ನ್ ಮಾಡಿಬಿಡೋದು, ಸುಮ್ಮನೆ ಏನೋ ಒಂದು ಅರ್ನ್ ಮಾಡಿಬಿಡೋದು, ಈಸಿಯಾಗಿ ಅರ್ನಿಂಗ್ಸ್ ಮಾಡೋದು. ನನ್ನ ಹತ್ರ 2 ಅವರ್ಸ್ ಟೈಮ್ ಇದೆ, 2 ಅವರ್ಸಲ್ಲಿ ದುಡ್ಡು ಮಾಡಿಬಿಡ್ಬೇಕು. ಸೊ ಇದೆಲ್ಲ ಪಾಸಿಬಲ್ಲ ಅನ್ನೋದು ಇವತ್ತಿನ ಕಂಟೆಂಟ್ ಗೈಸ್. ಸಿಂಪಲಾಗಿ ಹೇಳ್ತೀನಿ, ಈಸಿಯಾಗಂತೂ ದುಡ್ಡು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಗೈಸ್. 100ಗೆ 200% ಯಾವುದೇ ಕಾರಣಕ್ಕೂ ಈಸಿಯಾಗಿ ಕುಂತಿತ್ತವು ಅರ್ನ್ ಮಾಡೋಕ್ಕಾಗಲ್ಲ. ಸೊ ನೀವು ಕುಂತಿತ್ತವು ಅರ್ನ್ ಮಾಡಬೇಕು ಅಂದರೆ ನೀವು ತಲೆ ಉಪಯೋಗಿಸ್ಬೇಕು. ಓಡಾಡ್ಕೊಂಡು ಅರ್ನ್ ಮಾಡಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಸಿಂಪಲ್ಲು, ಏನೇ ಮಾಡಿದ್ರೂ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಆಮೇಲೆ ಲಿಮಿಟೆಡ್ ಟೈಮು ಇವೆಲ್ಲ ಫೇಕು ಗೈಸ್. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಕ್ಯಾಪ್ಚಾ ಎಂಟ್ರಿ, ಮತ್ತು ನಿಮಗೆ ನಾವೊಂದು ಶೀಟಲ್ಲಿ ನಿಮ್ಗೊಂದು ಕಳಿಸ್ತೀವಿ ಸೆಂಟೆನ್ಸು, ಅದನ್ನೆಲ್ಲ ಸೆಂಟೆನ್ಸ್ ಫಾರ್ಮ್ ಮಾಡಿಬಿಟ್ಟು ಫುಲ್ ಸ್ಟಾಪು, ಕಾಮ, ಬ್ರ್ಯಾಕೆಟು, ಏನೇನೋ ಎಕ್ಸೆಟ್ರಾ ಗ್ರಾಮರ್ ಮಿಸ್ಟೇಕ್ಸ್ ಇರುತ್ತೆ, ಗ್ರಾಮರೆಲ್ಲ ಸರಿ ಮಾಡಿಬಿಟ್ಟು ಅದನ್ನು ಟೈಪ್ ಮಾಡಿ ಕಳಿಸ್ಬೇಕು. ಆಮೇಲೆ ಕೈಯಲ್ಲಿ ಬರೆದಿರ್ತೀವಿ, ಹ್ಯಾಂಡ್ ರೈಟಿಂಗಲ್ಲಿರುತ್ತೆ, ಅದನ್ನು ಕ್ಲೀನಾಗಿ ಟೈಪ್ ಮಾಡಿ ಒಂದು ಫಾರ್ಮೆಟ್ ಕಳಿಸ್ತೀವಿ. ಆ ಫಾರ್ಮೆಟಲ್ಲಿ ಮಾಡಿ ಕ್ಲೀನಾಗಿ ಕಳಿಸ್ಬೇಕು. ಸೊ ಒಂದು ಶೀಟಿಗೆ ನಿಮಗೆ ₹5 ಇರುತ್ತೆ, ₹10 ಇರುತ್ತೆ, ₹20 ಇರುತ್ತೆ. ಒಂದು ಕ್ಯಾಪ್ಚಾ ಎಂಟ್ರಿ ₹1, ₹2. ಸೊ ಇದೆಲ್ಲ ಕೂಡ ಸ್ಕ್ಯಾಮ್ಸ್. 99% ಈ ಥರದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ನಂಬೇಡಿ. ಏನಂತ ಕೇಳ್ತಾ ಇದ್ದೀನಿ ಅಂದರೆ ಗೈಸ್, ನಾನು ಕೂಡ ಕೆಲವೊಂದು ಟೈಮು ಇದಕ್ಕೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡಿಲ್ಲ, ಕೆಲವೊಂದು ಟೈಮು. ಇವಾಗ ನನಗೇನೋ ಅರ್ಜೆಂಟಾಗಿ ಒಂದು 5,000 ಬೇಕಾಗಿರುತ್ತೆ, 2,000 ಬೇಕಾಗಿರುತ್ತೆ. ಕಾಲೇಜಲ್ಲಿರೋ ಟೈಮು ನಿಮಗೆ ಗೊತ್ತಿರುತ್ತೆ, ಫ್ರೆಂಡ್ಸ್ ಜೊತೆಲ್ಲ ಆಚೆ ಹೋಗಬೇಕು, ಏನೋ ಮಾಡಬೇಕು, ಏನೋ ಒಂದು ಪ್ಲ್ಯಾನಿಂಗ್ ಮಾಡ್ಕೊತಿರ್ತೀವಿ, ಏನೋ ಒಂದು ಆಗಿರುತ್ತೆ, ಅರ್ಜೆಂಟಾಗಿ ಅಮೌಂಟ್ ಬೇಕು. ಓಕೆ ಫೈನ್, ಮನೇಲಿ ಕೇಳೋಕ್ಕಾಗಲ್ಲ, ಏನೋ ಆ ಟೈಮ್ಗೆ ಅರೇಂಜ್ ಆಗೋದ್ರೆ ಸಾಕು. ಕ್ಯಾಪ್ಚಾ ಎಂಟ್ರಿ ಟೈಪ್ ಮಾಡಿಬಿಟ್ರೆ ವಾರಕ್ಕೆ 5,000 ಕ್ಯಾಪ್ಚಾ ಎಂಟ್ರಿ ಟೈಪ್ ಮಾಡಿಬಿಟ್ರೆ ನಿಮಗೆ ಏನೋ ಸಿಕ್ಬಿಡುತ್ತೆ, 2,000 ಸಿಕ್ಬಿಡುತ್ತೆ, 1,000 ಸಿಕ್ಬಿಡುತ್ತೆ. ವಾರದಲ್ಲಿ 5,000 ದುಡ್ಡು ಮಾಡ್ಬಿಡ್ಬೋದು, 10,000 ದುಡ್ಡು ಮಾಡ್ಬಿಡ್ಬೋದು. ಫ್ರೀಯಾಗಿ ಕೂತಿದ್ದಾಗೆಲ್ಲ ಕ್ಯಾಪ್ಚಾ ಎಂಟ್ರಿ ಟೈಪ್ ಮಾಡ್ಕೊ ಕೂತಿರ್ಬೋದು. ಸೊ ಇದೆಲ್ಲ ಸುಮಾರು ಜನ ನಿಮ್ಮ ಬ್ರೈನ್ ಜೊತೆ ಆಟಾಡ್ತಿರ್ತಾರೆ ಗೈಸ್. ಇವಾಗ ಒಂದು 6 ಡಿಜಿಟ್ ಕ್ಯಾಪ್ಚಾ ಎಂಟ್ರಿ ಇರುತ್ತೆ, ಅದನ್ನು ಕುತ್ಕೊಂಡು ಟೈಪ್ ಮಾಡಿ ದುಡ್ಡು ಮಾಡ್ಬೋದು ಅಂದರೆ ಯಾರು ತಾನೇ ಮಾಡಲ್ಲ. ಫ್ರೀಯಾಗಿ ಕೂತಿದ್ದಾಗ ಸುಮ್ಮನೆ ಕ್ಯಾಪ್ಚಾ ಎಂಟ್ರಿ ಅಂತ ಟೈಪ್ ಮಾಡ್ಕೊಂಡು ಒಂದೊಂದು ಪೈಸಾ 0.01 ಪೈಸಾ ಕೊಟ್ಟರು, ಅಂದರೆ 0.01 ರೂಪಾಯಿ ಕೊಟ್ಟರು ಆರಾಮಾಗಿ ಎಲ್ಲರೂ ಸ್ಟಾರ್ಟ್ ಮಾಡಿಬಿಡ್ತಾರೆ ಮಾಡೋಕ್ಕೆ. ಓಕೆ, 100 ಮಾಡಿದಾಗ ₹1 ಆಗುತ್ತೆ, 200 ಮಾಡಿದ್ರೆ ₹2 ಆಗುತ್ತೆ, ಸಾಕು. ಹಂಗೆ ಹಿಂಗೆ ಏನೇನು ಎಕ್ಸೆಟ್ರಾ ಅವ್ರ ಕನ್ಸುಗಳೆಲ್ಲ ಇಟ್ಕೊಂಡು ಕಾಣ್ಕೊಂಡು ಆರಾಮಾಗಿ ಮಾಡ್ತಾ ಇರ್ತಾರೆ. ಏನೋ ಒಂದಷ್ಟು ₹10, ₹20, ₹30 ಅರ್ನಿಂಗ್ ಆಗಲಿ. ಸೊ ಇದನ್ನು ಏನಕ್ಕೆ ನಾನು ಅವಾಯ್ಡ್ ಮಾಡಿ ಅಂತ ಇದ್ದೀನಿ ಅಂದರೆ, ಸಿಂಪಲಾಗಿ ಗೈಸ್, ನಿಮ್ಮ ಬ್ರೈನ್ ಜೊತೆ ಫಸ್ಟ್ ಅವ್ರು ಆಟ ಆಡ್ತಾರೆ. ಸೊ ನಿಮಗೆ ಒಂದು ಕ್ಯಾಪ್ಚಾ ಎಂಟ್ರಿಗೆ 0.1 ಪೈಸಾ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ನೀವು ಅವಾಗ ಏನು ಮಾಡ್ತೀರಾ, 10 ಕ್ಯಾಪ್ಚಾ ಎಂಟ್ರಿ ಮಾಡಿದ ತಕ್ಷಣ ₹1 ಬಂದ್ಬಿಡುತ್ತೆ. ಅದೇ 1,000 ಮಾಡಿಬಿಟ್ರೆ ₹100 ಬಂದ್ಬಿಡುತ್ತೆ. ದಿನಕ್ಕೆ 1,000 ಮಾಡ್ಬೋಣ, ದಿನಕ್ಕೆ 10,000 ಮಾಡ್ಬೋಣ. ಏನು ಫ್ರೀಯಾಗಿ ಕೂತಿರ್ತೀವಿ, ಒಂದೊಂದು ಸೆಕೆಂಡ್ 10 ಸೆಕೆಂಡ್ಗೆ ಒಂದೊಂದು ಮಾಡಿದ್ರೂ ಎಷ್ಟು ಮಾಡ್ಬೋದು, ಆ ಥರ ಮಾಡ್ಬಿಡ್ಬೋದು, ಈ ಥರ ಮಾಡ್ಬೋದು, ಇಷ್ಟು ಅರ್ನಿಂಗ್ ಮಾಡ್ಬೋದು, ಅಷ್ಟು ಅರ್ನಿಂಗ್ ಮಾಡ್ಬೋದು. ಎಲ್ಲರ ಥರ ಕ್ಯಾಲ್ಕುಲೇಷನ್ ಇದು ಓಡುತ್ತೆ. ಆಮೇಲೆ ವೆಬ್ಸೈಟ್ನ ಇನ್ಸ್ಟಾಲ್ ಮಾಡ್ತೀರಾ, ವೆಬ್ಸೈಟ್ ಮಾಡ್ತೀರಾ, ಏನೋ ಒಂದಲ್ಲಿ ಹೋಗಿ ನೀವೆಲ್ಲ ಮೊಬೈಲ್ ನಂಬರ್ ಕೊಟ್ಟು ಲಾಗಿನ್ ಆಗ್ತೀರಾ. ಸೊ ಇದೆಲ್ಲ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ಥಿಂಕ್ ಮಾಡಿದ್ರೆ ಓಕೆ ಫೈನ್, ನೀವು ಏನೋ ಕೆಲಸಕ್ಕೆ ಇದಕ್ಕೆ ಕೊಡ್ತಾ ಇದ್ದೀರಾ. ಸೊ ಅದೇ ಇನ್ನೊಂದು ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದ್ರೆ ಅದನ್ನು ಅವ್ರು ಮಿಸ್ಯೂಸ್ ಕೂಡ ಮಾಡ್ಕೋಬೋದು. ಯಾಕಂದರೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಕೇಳಿರೋದು, OTP ಆ್ಯಕ್ಸಿಸ್ ಕೊಟ್ಟಿರ್ತೀರಾ. ಸೊ ಅದಾದಮೇಲೆ ನಿಮ್ಮ ಡೇಟಾ ಹ್ಯಾಕ್ ಆಗಲ್ಲ ಅನ್ನೋದೇನು ಗ್ಯಾರಂಟಿ? ಓಕೆ, ಅದೊಂದು ಪಾರ್ಟ್ ಬಿಟ್ಟು ಇವಾಗ ಈ ಪಾರ್ಟಿಗೆ ಬರೋಣ, ಅರ್ನಿಂಗ್ ಪಾರ್ಟಿಗೆ ಬರೋಣ. ಸೊ ಓಕೆ, ನೀವು ಸ್ಟಾರ್ಟ್ ಮಾಡ್ತೀರಾ ಅರ್ನ್ ಮಾಡೋಕ್ಕೆ.
ಡೈಲಿ ಒಂದು ಟೈಮ್ ಫ್ರೀ ಇದ್ದಾಗೆಲ್ಲ ನೀವು ಟೈಪ್ ಮಾಡೋಕೆ ಕೂತ್ಕೊತೀರಾ. ಸೊ ಇವಾಗ ಏನಾಗುತ್ತೆ, ಫಸ್ಟು ಒಂದು ಅರ್ಧ ಗಂಟೆ ನೀವು ಸುಮ್ಮನೆ ಟೈಮ್ ಪಾಸಿಗೆ ಮಾಡ್ತಾ ಇರ್ತೀರಾ. ಅರ್ಧ ಗಂಟೆ ದಾಟ್ತಿದ್ದಂಗೆ ಅಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆಯ್ತಾ ಇರುತ್ತೆ. ₹1 ಆಗೋಗುತ್ತೆ, ₹10 ಆಗೋಗುತ್ತೆ, ₹20 ಆಗೋಗುತ್ತೆ. ಓಕೆ ₹20 ಆಗೋಯ್ತು, ಇವತ್ತು ಹೆಂಗಾರ ಮಾಡಿ ₹100 ರೀಚ್ ಮಾಡಿಬಿಡ್ಬೇಕು ಅಂತ ಟೈಪ್ ಮಾಡ್ತಾ ಇರ್ತೀರ. ಟೈಮ್ ಫುಲ್ಲು ಅದ್ರ ಮೇಲೆ ಸ್ಪೆಂಡ್ ಮಾಡ್ತೀರಾ. ₹100 ಆಗೋಗುತ್ತೆ. ಆಮೇಲೆ ನೈಟ್ ನಿದ್ದೆ ಮಾಡಲ್ಲ, ಬಿಡು ಇದು ಇವತ್ತು ಹೆಂಗಾದ್ರೂ ಮಾಡಿ ಇವತ್ತೇ ₹1000 ಮಾಡಿಬಿಡ್ಬೇಕು, ವಾರಕ್ಕೆ ನಾನು ಏನಿಲ್ಲ ಅಂದರೂ ₹10,000 ಎತ್ಬಿಡ್ಬೇಕು ಅಂತ ಏನೋ ಗಿಮಿಕ್ ಮಾಡಿ ನೈಟೆಲ್ಲ ನಿದ್ದೆಗೆಟ್ಟು ಏನೋ ಮಾಡ್ತೀರಾ. ಆಮೇಲೆ ಅಲ್ಲೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಓದಿರ್ತೀರ, ವೀಕ್ಲಿ ಒನ್ಸ್ ಪೇಮೆಂಟ್ ಆಗುತ್ತೆ, ಮಂಡೇ ಫ್ರೈಡೇ ಈ ಥರ ಏನೋ ಒಂದು ಕೊಟ್ಟಿರ್ತಾರೆ. ಮಂಡೇ ನನ್ನ ಪ್ರಕಾರ ಎಸ್ಪೆಷಲಿ ಆಲ್ಮೋಸ್ಟ್ ಎಲ್ಲರೂ ಹೇಳೋದೇ ಮಂಡೇ. ಸೊ ಟೈಮ್ ವೇಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಮಂಡೇ ಬಂದ್ಬಿಡುತ್ತೆ ಪೇಮೆಂಟ್ ನನಗೆ ಅಂದ್ಬಿಟ್ಟು ಟಕ್ ಅಂತ ಟೈಪ್ ಮಾಡಿ ಒಂದು 5,000ಕ್ಕೋ 10,000ಕ್ಕೋ ತಗೊಂಡು ನಿಲ್ಸಿರ್ತೀರ ಲಿಮಿಟ್ನ. ಅಂದರೆ ನಿಮ್ಗೆ ಇವಾಗ ಅಕೌಂಟಿಗೆ ಬಂತು ಅಂದರೆ 5,000ನೋ 10,000ನೋ ಬಂದ್ಬಿಡುತ್ತೆ. ಸೊ ಇವಾಗ ಆಟ ಸ್ಟಾರ್ಟು. ಸೊ ಇವಾಗ ಸೋಮವಾರ ಬತ್ತು, ನಿಮಗೆ ವಿಡ್ರಾ ಆಗಲ್ಲ, ವಿಡ್ರಾ ಆಪ್ಷನ್ ತೋರಿಸ್ತಾ ಇರಲ್ಲ. ಆವಾಗ ಒಂದು KYC ಕೇಳುತ್ತೆ, KYC ಕೊಡ್ತೀರ, ಏನೇನೋ ಮಾಡ್ತಿರ್ತೀರ. ಯಾಕಂದರೆ ಅಮೌಂಟ್ ಬೇಕು ನಿಮಗೆ, ಕಷ್ಟ ಬಿದ್ದು ದುಡ್ದಿರೋ ದುಡ್ಡು ₹1 ಬಿಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮಗೆ. ಸೊ ಏನೇನೋ ಮಾಡ್ತೀರಾ. ಆವಾಗ ಒಂದು ಮೆಸೇಜ್ ಬರುತ್ತೆ, ನೀವು ಹೊಸಬ್ರು ಆಗಿರೋದ್ರಿಂದ 1 ಮಂತ್ ನೀವು ಮಾಡಲೇಬೇಕು, ಮಿನಿಮಮ್ 1 ಮಂತ್ ಆದಮೇಲೆ ನೀವು ವಿತ್ಡ್ರಾ ಮಾಡ್ಕೋಬೋದು. ಸೊ ಈ ರೀತಿ ಸ್ಕ್ಯಾಮ್ಗಳಿಗೆ ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ನೀವು ಡಿಮೋಟಿವೇಟ್ ಆಯ್ತೀರಾ. ಇವಾಗ ಇನ್ನೂ ಕೆಲವ್ರು ಇರ್ತಾರೆ ಗೈಸ್, ನೀವು ನಂಬಲ್ಲ, ನಾನು 10,000 ದುಡ್ದುಬಿಟ್ಟಿದ್ದೀನಿ, ಇದೊಂದು ತಿಂಗ್ಳಿಗೆ ಇದು ಏನಾರ ಮಾಡಿ ಒಂದು 50,000 ಮಾಡ್ಬಿಟ್ಟು ಅವಾಗಲೇ ಒಂದು ತಿಂಗಳಲ್ಲಿ ಎತ್ಬಿಡ್ಬೇಕು ಅಂತ ಫುಲ್ಲು ಇಂಟ್ರೆಸ್ಟ್ ಹಾಕಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕ್ಯಾಪ್ಚರ್ ಎಂಟ್ರಿ ಏನೇ ಕೆಲಸ ಇರ್ತಾರೆ ಎಲ್ಲ ಮಾಡಿ ಬಿಡ್ತೀರ. ಒಂದು ತಿಂಗಳಾದರೂ ನಿಮ್ಗೆ ವಿಡ್ರಾ ಕೊಡೋಲ್ಲ. ಸೊ ಇವೆಲ್ಲ ಏನು ಅಂದರೆ ಸ್ಕ್ಯಾಮ್ಗಳು, ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಇನ್ನೂ ಒಂದು ಮೇಜರಾಗಿ ಒಂದು ಹೇಳ್ತೀನಿ, ಇದನ್ನು ಯಾರನ್ನೂ ಬ್ಲೇಮ್ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು. ಕೆಲವೊಬ್ಬರು ಇನ್ಫ್ಲುಯೆನ್ಸರ್ಸು ಏನಕ್ಕೆ ಇದನ್ನು ಪ್ರಮೋಟ್ ಮಾಡ್ತಾರೆ. ಸೊ ಅವ್ರನ್ನೆಲ್ಲ ನಾವು ತುಂಬ ನಂಬಿದ್ದೀವಿ, ಇನ್ಫ್ಲುಯೆನ್ಸರ್ಸ್ನ ಪ್ರಮೋಟರ್ಸ್ನ ತುಂಬ ನಂಬಿದ್ದೀವಿ. ಅವ್ರು ಏನಕ್ಕೆ ಪ್ರಮೋಟ್ ಮಾಡ್ತಾರೆ, ಅವ್ರಿಗೇನು ಇದರಿಂದ ಸಿಗುತ್ತೆ. ಸೊ ಸುಮ್ಮನೆ ವೇಸ್ಟ್ ಅಲ್ವಾ. ಅವ್ರು ನಂಬಿ ನಾನು ಇದು ಮಾಡಿದೆ, ಅವ್ರ ಮೇಲೆ ಟ್ರಸ್ಟ್ ಇಟ್ಟಿರ್ತೀನಿ. ಅವ್ರು ಎಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಈ ಥರ ಕ್ಯಾಪ್ಚರ್ ಎಂಟ್ರಿ ಇದು ಆ್ಯಪ್ ತಂದು ಎಲ್ಲ ಪ್ರಮೋಟ್ ಮಾಡಿದ್ದಾರೆ, ಅವ್ರಿಗೇನು ಲಾಭ. ಸೊ ಗೈಸ್ ಒಂದೇ ಏನು ಹೇಳ್ತೀನಿ ಅಂದರೆ, ಅವ್ರಿಗೆ 2 ಕಡೆಯಿಂದ ಬೆನಿಫಿಟ್ ಸಿಗುತ್ತೆ. ಸೊ 2 ಕಡೆಯಿಂದ ಯಾವ ರೀತಿ ಅಂದರೆ, ಆ್ಯಪ್ ಡೆವಲಪ್ ಮಾಡಿರ್ತಾರಲ್ಲ, ಆ್ಯಪ್ ಕಡೆಯಿಂದ ಪ್ರಮೋಷನ್ ಬಂದಿರುತ್ತೆ. ಅಂದರೆ ಅವರು PR ಕೊಟ್ಟಿರ್ತಾರೆ. ಓಕೆ ಫೈನ್, ನಿಮಗೆ ಅರ್ಥ ಆಗಲ್ಲ, PR ಅಂದ್ರೆಲ್ಲ ಅರ್ಥ ಆಗಲ್ಲ ಕೆಲವೊಬ್ಬರಿಗೆ, ಬಿಟ್ಬಿಡಿ. ಅರ್ಥ ಆಗೋರು ಅರ್ಥ ಮಾಡ್ಕೊಳ್ಳಿ. PR ಮಿಡಲಲ್ಲಿ ಇರ್ತಾರೆ. PR ಅರ್ಥ ಆಗಲ್ಲ ಅಂದರೆ ಬಿಟ್ಬಿಡಿ, ಆ ಪಾಯಿಂಟ್ನೇ ಬಿಟ್ಬಿಡಿ. ಸೊ ಆ್ಯಪ್ ಕಡೆಯಿಂದ ಅವ್ರಿಗೊಂದಿಷ್ಟು ದುಡ್ಡು ಅಂತ ಗೊತ್ತಾಗುತ್ತೆ. ಸೊ 5,000 10,000 20,000 30,000 ಅವ್ರ ಫಾಲೋವರ್ಸ್ ಹೆಂಗಿರ್ತಾರೋ, ಸಬ್ಸ್ಕ್ರೈಬರ್ಸ್ ಹೆಂಗಿರ್ತಾರೋ ಅದ್ರ ಮೇಲೆ ಅವ್ರಿಗೆ ದುಡ್ಡು ಫಿಕ್ಸ್ ಆಗಿರುತ್ತೆ. ಸೊ ಅವ್ರ ಕಡೆಯಿಂದ ದುಡ್ಡು ಬರುತ್ತೆ. ಒಂದು ವೇ ಆಫ್ ಪೇಮೆಂಟ್ ಇದು. ಸೊ ಸೆಕೆಂಡು, ಅವರು ಒಂದು ಲಾಗಿನ್ ಮಾಡ್ಕೊಂಡು ಅವರು ಒಂದು ID ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಂದರೆ ಇವಾಗ ನೀವೂ ಕೂಡ ಲಾಗಿನ್ ಆಗಿದ ತಕ್ಷಣ ರೆಫರೆಂಡರ್ನ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಆ ಲಿಂಕ್ನ ಬೇರೆಯವ್ರಿಗೆ ಕಳಿಸಿ ಆ ರೆಫರ್ ಮುಖಾಂತರ ಲಾಗಿನ್ ಆದರೆ ನಿಮಗೆ ಒಂದಿಷ್ಟು ಕಮಿಷನ್ ಅನ್ನೋದೊಂದು ಬೀಳುತ್ತೆ. ಸೊ ಅದೇ ಕೆಲಸ ಅವರು ಮಾಡೋದು. ಸೊ ಅವರು ಜಾಯ್ನ್ ಆಗಿ ಲಿಂಕ್ ಜನ್ರೇಟ್ ಮಾಡಿ ರೆಫರೆಂಡರ್ನಲ್ಲಿ ಲಿಂಕ್ ತಗೊಬಂದು ನಿಮಗೆ ತಲುಪಿಸ್ತಾರೆ. ಯಾವ ರೀತಿ ಸ್ಟೋರಿಗೆ ಹಾಕ್ತಾರೆ, ಲಿಂಕ್ ಹಾಕ್ತಾರೆ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾರೆ. ಸೊ ನೀವು ಅದನ್ನು ನೋಡಿದ ತಕ್ಷಣ ಹೋಗ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿ ಕಮಿಷನ್ ಆಗೋಲ್ಲ. ಸೊ ಆ ಲಿಂಕ್ ಅವ್ರು ಏನು ಕಳಿಸಿರ್ತಾರಲ್ಲ ಆ ಲಿಂಕ್ ಮುಖಾಂತರ ನೀವು ಲಾಗಿನ್ ಆದರೆ ಅವ್ರಿಗೆ ಕಮಿಷನ್ ಅನ್ನೋದೊಂದು ಹೋಗುತ್ತೆ. ಸಿಂಪಲಾಗಿ ಒಂದು ಹೇಳ್ತೀನಿ ಗೈಸ್, ಇದು ದೊಡ್ಡ ಇದೇ ಆಗೋಗಿದೆ. ಒಂಥರ ಹೆಂಗೆ ಅಂದರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ನಂಬೋಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಇವಾಗ ನಾನು ಕೂಡ ಇವಾಗ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಹೇಳ್ತೀನಿ. ಸೊ ಓಕೆ, ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ ಗೈಸ್, ನಿಮಗೆ ಒಂದೇ ಒಂದು ಆ್ಯಪು, ಜೆನ್ಯೂನ್ ಆ್ಯಪು. ಸೊ ಇದು ಟ್ರಸ್ಟಬಲ್ಲು, ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಸಿಕ್ಕಾಪಟ್ಟೆ ಅರ್ನ್ ಮಾಡ್ಬಿಡ್ಬೋದು ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಯಾವುದೋ ಒಂದು ಆ್ಯಪ್ ಇರುತ್ತೆ, ಒಂದು ಆ್ಯಪ್ದು ಲಿಂಕ್ ಜನ್ರೇಟ್ ಮಾಡಿ ಸೊ ರೆಫರೆಂಡರ್ನು ನಾನು ಕೊಟ್ಟಿರ್ತೀನಿ. ನನಗೆ 5,000 ಫಾಲೋವರ್ಸ್ ಇದ್ದಾರೆ. ಸೊ ಮಿನಿಮಮ್ ಅಂದ್ರೂ ಒಂದು 100+ ವ್ಯೂಸ್ ಹೋಗ್ತಿದೆ. ಸೊ 100 ಜನ ನೋಡ್ತಾರೆ. ಅಲ್ಲ, 300 ಜನ 300 ವ್ಯೂಸ್ ಹೋಗ್ತಿದೆ ಮಿನಿಮಮ್ ಅಂದರು. 300 ಜನ ನೋಡ್ತಾರೆ. ಅದ್ರಲ್ಲಿ 100 ಜನ ಇದು ಮಾಡ್ಕೊಂಡ್ರು, ಅದ್ರಲ್ಲಿ ₹100 ಕೊಡಲಿ, ಹತ್ರ ₹1,00,000 ನನ್ನ ಅಕೌಂಟಿಗೆ ಬಂದುಬಿತ್ತು ಅಂದರೆ ರೆಫರೆಂಡರ್ನಿಗೆ ಆ ಅಕೌಂಟಿಗೆ ಬಂದುಬಿಡುತ್ತೆ. ಆ ಅಕೌಂಟಿಂದ ನಾನು ವಿಡ್ರಾ ಮಾಡ್ಕೋಬೋದು. ಸೊ ಇಲ್ಲೇ ಯೋಚನೆ ಮಾಡಿ ಯಾವ ರೀತಿ ಎಲ್ಲ ಸ್ಕ್ಯಾಮ್ಸ್ ಆಗ್ತಿದೆ. ಸಿಂಪಲ್ ಗೈಸ್, 10,000 ಪ್ಲೀಸ್, 10,000 1,00,000 ಆರಾಮಾಗಿ ನೀವು ಯೋಚನೆ ಮಾಡಿ
ನೆಕ್ಸ್ಟ್ ಲೆವೆಲು. ನಾನು 100 ಜನ ಇರೋರು 1,00,000 ಜನ ನೋಡೋರು ಇರೋದಿದ್ರೆ ಎಷ್ಟು ಬರುತ್ತೆ ಪ್ರಾಫಿಟ್ ಅವ್ರಿಗೆ. ಸೊ 100 ರೂಪಾಯಿ ರೆಫರ್ ಆ್ಯಂಡ್ ಅರ್ನಿಂದ ಆದ್ರೂ ಅದು ಉಡೀಸು. ಸೊ ಸಿಂಪಲ್ಲಾಗಿ ನಾನು 100 ಜನ ನನ್ನ ನೋಡಿ ಇದು ಮಾಡಿದ್ರೆ, ಲಾಗಿನ್ ಆದರೆ ನನಗಿಲ್ಲ ಅಂದರೂ 10,000 ರೂಪಾಯಿ ಬರುತ್ತೆ. ಅದೇ 1,000 ಜನ ಆದರೆ 1,00,000 ರೂಪಾಯಿ ಬರುತ್ತೆ. 2,000 ಜನ ಆದರೆ 2,00,000 ರೂಪಾಯಿ ಬರುತ್ತೆ. 10,000 ಜನ ಆದರೆ ಎಲ್ಲೆಲ್ಲಿಗೆ ಹೋಗುತ್ತೆ 10,00,000 ರೂಪಾಯಿ, 1 ಕೋಟಿ, 50 ಕೋಟಿ ಏನೇನೋ ಆಗುತ್ತೆ. ಬಟ್ ಏನು ಅಂದರೆ ಅದರ ಲಿಮಿಟೇಷನ್ ಇರುತ್ತೆ. ಕೆಲವೊಂದು ಆ್ಯಪ್ಸು ನಿಮಗೆ ಕೋಟಿ ದುಡಿಯೋಕ್ಕಾಗಲ್ಲ, ಮಿನಿಮಮ್ ಲಿಮಿಟ್ ಹಾಕ್ಬಿಟ್ಟಿರ್ತಾರೆ. ಸೊ ನೀವು ಮಂತ್ಲಿ 30,000 ಅಷ್ಟೇ ಇದು ಮಾಡೋಕ್ಕಾಗೋದು ಅಂತ ಸಾಕು. 20,000-30,000 ಸಿಕ್ಕೋದು ಸಾಕು. ಪ್ರಮೋಟರ್ ಕಡೆಯಿಂದ ಇಲ್ಲ ಅಂದ್ರೂ 5,000, 10,000, 20,000 ಸಿಕ್ಕಿರುತ್ತೆ ಆ್ಯಪ್ ಕಡೆಯಿಂದ. ಸೊ ಅದ್ರ ಮುಖಾಂತರ ಆಮೇಲೆ ಅವರು ಏನು ಮಾಡ್ತಾರೆ, ಲಿಮಿಟಾಗಿ ಈ ತಿಂಗಳು ಒಂದಷ್ಟು ಜನಕ್ಕೆ ಇದು ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಇನ್ನೊಂದಷ್ಟು ಜನಕ್ಕೆ ಇದು ಮಾಡಿ ಎಳ್ಕೊತಾರೆ. ಸೊ ಮಂತ್ಲಿ 30,000 ಅಂದ್ರೂ ಅವ್ರು ಒಂದು 2-3 ತಿಂಗಳು ಆರಾಮಾಗಿ 33,000 ಎತ್ಕೊಂಡ್ರು ಮುಗಿದೋಯ್ತು. ಸೊ ಅದೇ 1,000 ರೂಪಾಯಿ ರೆಫರೆಂಡರ್ನು ಅಂದರೆ ಇನ್ನೂ ಬೇಜಾನ್ ದುಡ್ಡು ಆಗ್ಬಿಡುತ್ತೆ. ಸೊ ಈ ರೀತಿ ಎಲ್ಲ ಸ್ಕ್ಯಾಮ್ಸ್ ನಡೀತಾ ಇರುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರ್ರಿ. ಸೊ ಯಾವುದೇ ಕಾರಣಕ್ಕೂ ಈ ಥರ ವೆಬ್ಸೈಟ್ಸು ಕ್ಯಾಪ್ಚರ್ ಎಂಟ್ರಿ, ರೈಟಿಂಗು, ಟೈಪಿಂಗು ಈ ಥರದ್ದೆಲ್ಲ ಬೇಗ ನಂಬಕ್ಕೆ ಹೋಗಬೇಡಿ. ಬೇಗ ನಂಬುದ್ರೂ ಅದರದ್ದು ಯಾವ ಥರ ರಿಜಿಸ್ಟರ್ ಆಗಿದೆ, ಗೌರ್ಮೆಂಟ್ ರಿಜಿಸ್ಟರ್ಡ್ ಇದೆಲ್ಲ ಒಂದು ಸ್ವಲ್ಪ ವೆರಿಫೈ ಮಾಡಿ. ಆದ್ರೂ ಕೂಡ ನಿಮಗೆ 90% ಅಷ್ಟೇ ಗ್ಯಾರಂಟಿ ಸಿಗೋದು. ನಾನೇ ಹೇಳ್ತಾ ಇದ್ದೀನಿ, ನೀವು ಗೂಗಲ್ ಆ್ಯಪಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಂಡ್ರು 95% ಅಷ್ಟೇ ನಿಮಗೆ ಗ್ಯಾರಂಟಿ ಸಿಗೋದು. ನೀನು 5% ಏನು ಬೇಕಾದರೂ ಆಗ್ಬಹುದು. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾಮಾರಕ್ಕೆ ಹೋಗಬೇಡಿ. ಸೊ ಆರಾಮಾಗಿ ಪೀಸಾಗಿ ಇರ್ರಿ. ನೀವು ಕಷ್ಟ ಬಿದ್ದೇ ದುಡ್ಡು ಮಾಡೋಕ್ಕೆ ನೋಡಿ. ಯಾಕಂದರೆ ಸುಖದಲ್ಲಿ ದುಡ್ಡು ಮಾಡ್ಬೋದು ಅನ್ನಂಗಿದ್ದೀರ. ಅನಂತ್ ಅಂಬಾನಿ ಅವರೆಲ್ಲ ಏನು ಕಷ್ಟನೇ ಬೀಳಂಗಿರಲಿಲ್ಲ. ಆರಾಮಾಗಿ ಅವ್ರು ಇರೋ ದುಡ್ಡಲ್ಲಿ ಕೂತ್ಕೊಂಡಿದ್ರು. ಅವ್ರಿಗೂ ದುಡ್ಡು ಮರಿ ಹಾಕುತ್ತೆ ಅನ್ನಂಗಿದ್ರು, ಆರಾಮಾಗಿ ದುಡ್ಡು ಮಾಡ್ಬೋದಿತ್ತು ಅವರು. ಸೊ ಅವರು ಕೂಡ ಕಷ್ಟ ಬಿದ್ದು ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಅವರು ನೆಕ್ಸ್ಟ್ ಬಿಸ್ನೆಸ್ ಮಾಡಬೇಕು, ವೈಡ್ ಮಾಡಬೇಕು ಅಂತ ಅವರು ತಲೆ ಓಡಿಸ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಶಾರ್ಟ್ಕಟ್ಸ್ನ ಹುಡ್ಕಕ್ಕೆ ಹೋಗಬೇಡಿ. ಅದು ಯಾವುದೇ ಕಾರಣಕ್ಕೂ ಅದು ಸಿಗಲ್ಲ. ಸುಮ್ಮನೆ ನಿಮಗೆ ಟೈಮ್ ವೇಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ಈ ವಿಡಿಯೋ ಇನ್ಸ್ತಾ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಗೈಸ್. ಬೈ. ಸೈನಿಂಗ್ ಆಫ್ ಗೈಸ್. ಬೈ ಗೈಸ್.